ರಾಜಾನಿ ಕೇಳು ನಾನೇ ನಿನ್ನೋಡು ನನ್ನ ಮನಸ್ಸೆಲ್ಲ ನೀನೇ ರಾಜಾನಿ ಕೇಳು ನಾನೇ ನಿನ್ನೋಡು ನನ್ನ ಮನಸ್ಸೆಲ್ಲ ನೀನೇ ಕನಸುಗಳು ಚಿಗುರಿ ಒಳಗೊಳಗೆ ಎರಡಿ ಎದೆ ಬಡಿತ ಜೋರು ನಿನ್ನಯ ಎದುರು ಓನಲ್ಲನೆ ನಿನ್ನಲ್ಲಿಯೇ ರಾಜ ರಾಜಾನಿ ಕೇಳು ನಾನೇ ನಿನ್ನೋಡು ನನ್ನ ಮನಸ್ಸೆಲ್ಲ ನೀನೇ ಗುಡ್ ಮಾರ್ನಿಂಗ್. ಸೊ ಈಗ ಒಂದು ಸೆಕೆಂಡ್ ಡೇ ನಾವು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕಾಫಿ ಎಲ್ಲ ಮುಗಿಸಿ ಈಗ ಬೊಟಾನಿಕಲ್ ಗಾರ್ಡನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡಿ ವ್ಯೂ ಹಿಂಗಿದೆ ಅಂತ. ಮಾರ್ನಿಂಗು ಫುಲ್ಲು ಚಳಿ. ಮಾರ್ನಿಂಗ್ ಅಂತ ಏನಲ್ಲ, ಆಫ್ಟರ್ನೂನ್ ಮಾತ್ರ ಒಂದು ಸ್ವಲ್ಪ ಏನಷ್ಟು ಅನ್ಸಲ್ಲ. ಈವ್ನಿಂಗ್ ಒಂದು 4:30 ಆದಮೇಲೆ ಅದೇನು ಚಳಿನೇ ಇಲ್ವಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ವಿ. ನಾನಂದೆ ಸಂಜೆ 4 ಹಂಗೆ ಫುಲ್ಲು ಕೋಲ್ಡು. ರೂಮಲ್ಲಿ ಅಂತೂ ಕಾಲೇ ಇಡೋಂಗಿಲ್ಲ. ಹೊರಗಡೆ ಅಂತ ಫುಲ್ಲು ಎ ಸಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲೂ ಎ ಸಿ ಫ್ಯಾನ್ ಎಲ್ಲ ಹಾಕಲ್ಲ ಅಂತ ಅನಿಸುತ್ತೆ. ಇಲ್ವೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಏನು ಇಷ್ಟು ಚಳಿ ಅಂತ ಅಂದರೆ ಇಲ್ಲೆಲ್ಲ ಹೆಂಗಿರ್ತಾರಪ್ಪ ಅಲ್ವಾ, ಯಾವಾಗಲೂ ಸ್ವೆಟರ್ ಟೋಪಿ ಹಾಕೊಂಡು ಕೂತಿರ್ತಾರೆ. ನಿಜ ಅದು ನೋಡ್ದ ಮಧ್ಯಾಹ್ನ ಎಲ್ಲ ಆರಾಮಾಗಿದ್ದು. 4 ಗಂಟೆ ಚೆನ್ನಾಗಿದೆ ಒಂಥರ. ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ಬೆಳಗ್ಗೆ ಕಾಲಿಡಕ್ಕಾಗ್ತಿಲ್ಲ ಇಲ್ಲಿ. ಇಷ್ಟು ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿದೆ. ಓಕೆ, ಬೊಟಾನಿಕಲ್ ಗಾರ್ಡನ್ ಹೋದ್ಮೇಲೆ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ನಮ್ಮ ಖುಷಿ ನೋಡಿ, ನಾನು ನೋಡಿ ಫುಲ್ ಕವರ್ ಆಗ್ಬಿಟ್ಟಿದ್ದೀನಿ ನಾನು. ಓಕೆ, ಅಲ್ಲೋದ್ಮೇಲೆ ಮತ್ತೆ ಸಿಗ್ತೀನಿ. ಓಕೆನಾ? ನೆನ್ನೆ ಆ್ಯಕ್ಚುಲಿ ನಾನು ಇದನ್ನು ಮಾಡಿದ್ದೆ, ಏನದು ಕರ್ನಾಟಕ ಸಿರಿಗೆ ಹೋಗಿದ್ವಿ ನೆನ್ನೆ ಸಂಜೆ. ಬಟ್ ನನಗೆ ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಮಾಡೋಕ್ಕಾಗಿಲ್ಲ. ಇನ್ನೊಂದು ಸ್ಟೋರೇಜ್ ಫುಲ್ ಬೇರೆ ಆಗಿದೆ ನನ್ನ ಫೋನು. 2 ಫೋನು ಹಂಗೆ, ಒಂದು ಫೋನ್ ಇದಿಲ್ಲ. ಓಕೆ, ಬೊಟಾನಿಕಲ್ ಗಾರ್ಡನ್ ಆದಮೇಲೆ ಮತ್ತೆ ಸಿಗ್ತೀನಿ. ಅದೆಲ್ಲ ಗೆಸ್ಟ್ ಹೌಸ್ಗಳಲ್ಲ, ಮನೆಗಳು. ಇಲ್ಲೆಲ್ಲ ಮನೆಗಳು. ಯಪ್ಪ ಹೆಂಗಿದೆ. ಅದು ಇನ್ನೊಂದೇನು ಗೊತ್ತಾ, ಇಲ್ಲಿ ಎಲ್ಲ ಕಲರ್ಫುಲ್ ಹೌಸ್. ಒಂದು ಪಿಂಕು, ಬ್ಲೂ, ರೆಡ್ಡು, ಯೆಲ್ಲೋ, ಇಷ್ಟು ಪರ್ಪಲ್. ಮರಿಯಮ್ಮನ್ ಕೋಯಲ್ ಇದೆ ಪಕ್ಕ. ಮರಿಯಮ್ಮನ್ ಕೋಯಲ್ ರೋಡ್ ಇದೆ. ಇಲ್ಲಿ ಟೆಂಪಲ್ ಇದೆ. ಪಾರ್ಕಿಂಗ್ ಅಣ್ಣ, ಪಾರ್ಕಿಂಗ್ ಲೆಫ್ಟ್ ಸೈಡ್ ಪಾರ್ಕಿಂಗ್, ಲೆಫ್ಟ್ ಕಾರ್ ವ್ಯಾನ್ ಪಾರ್ಕಿಂಗ್. ಇಲ್ಲಿ ಇದೆಯಲ್ಲ, ಎಲ್ಲಿ ಹೋಗು? ಈ ರೋಡಲ್ಲ, ಲೆಫ್ಟ್. ಕೀಪ್ ಲೆಫ್ಟ್ 3. ಇದೆ ನಾನು ನಿನ್ನೆ ಶಾಪ್ ಮಾಡಿದ್ದು ಶಾಲ್. ಬೆಚ್ಚಗಾಗುತ್ತೆ. ಇದು ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ಇದ್ರೊಳಗೆ ಇನ್ನೂ ಒಂದು ಹಾಕೊಂಡಿದ್ದೀನಿ. ನನಗೊಂದು ಸೋಟ್ರಿ ಇಲ್ಲ. ಅಲ್ಲಿ ನೋಡಿದ್ವಿ, ಬಟ್
ಇಷ್ಟ ಆಗಿಲ್ಲ ನನಗೆ ಯಾವುದು ಇಷ್ಟ ಆಗ್ತಿಲ್ಲ ಇಲ್ಲಿ. ಇಷ್ಟ ಆಗ್ತಲ್ಲ ಮತ್ತು ಅದು ಕಾಸ್ಟ್ಲಿ, ಟೂ ಕಾಸ್ಟ್ಲಿ. ಬಟ್ ಅದು ಪ್ಯೂರ್ ಉಲ್ಲನ್. ಯಾವುದು ತಗೋಬೇಕಿತ್ತು ಮತ್ತೆ ಯಾಕೆ ತಗೊಳ್ಳಿಲ್ಲ? ಮೈಯೆಲ್ಲ ಕಡಿತೈತೆ. ಅದನ್ನ ಕಂಡ ಚಿನ್ನೋದು ಕುರಿಲ್ ಮಾಡಿರ್ತಾರೋ ನೋಡು ಹೋಗಿ ಭಯ ಚೆನ್ನಾಗಿದೆಯಾ? ಕೇಳ್ತದೆ. ಅಲ್ಲ ನೋಡು ಮುಂಚೆ ನಾನು ತೆಗಿಲಿಲ್ಲ. ಕಾಗೆ ಯಾರು ಬಂದಿದ್ದ ಅಂತ ಮತ್ತೆ ಕಾಗೆನೇ ಯಾರು ಬಂದಿದ್ದು ನೀನು ಹೇಳೋ ಟೈಮ್ಗೆ? ಎಷ್ಟು ಚಳಿ ಇದೆ ಗೊತ್ತಾ ಇಲ್ಲಿ ಅಪ್ಪ. ಇಲ್ಲಿ ವಿಂಟರ್ನಲ್ಲಿ ಹೆಂಗಿರುತ್ತಪ್ಪ? ವಿಂಟರಲ್ಲಿ ನೀನು ಸೊಟ್ಟು ಗಿಟ್ರು ಹಾಕೊಂಡಿಲ್ಲ ಅಂದರೆ ಮುಗೀತು ಕತೆ. ಇಲ್ಲೇ ಅಪ್ಪ ಬಾ ಈ ಕಡೆ ಏನಿಲ್ಲ. ಬಚ್ಚಿಕೊಂತಿರೋದಲ್ಲ ಹಗ್ ಮಾಡ್ತಾವನ ಅದನ್ನ. Miss the morning glaze, but the sunlight hits in so many ways. Grab my shades and hit the streets, no plan, chasing vibes like seashells in the sand. Radio hums a tune I can't name. Days for us, no time to lag. Feel the world just turning slow. Let the breeze tell us where to go. Every step a beat we can make. Life's a tune, sing until we break. Concrete warm, I'm under my bare feet. Crowds moving like a heartbeat. Skipping stones in city streams we find. ನಮ್ಮ ಖುಷಿ ಅವರಿಗೆ ಇದು ಅಂದ್ರೆ ಭಾಳ ಇಷ್ಟ. ಎಲ್ಲರೂ ಅಲ್ಲಿ ಬಿಸಿ ಬಿಸಿ. ಚೆನ್ನಾಗಿದೆ ಹ್ಯಾಟ್ಸ್. ಸಾಲ್ ತಗೊಂಬೇಕು ಎಷ್ಟು ತಗೊಂಡ್ರೆ. ಮಶ್ರೂಮ್ ಇಲ್ಲಿ ಛತ್ರಿಗಳು ನೋಡಿಲಿ. ಚೆನ್ನಾಗಿದೆ ಛತ್ರಿಗಳು ಚೆನ್ನಾಗಿದೆ. ಟ್ರಾನ್ಸ್ಪರೆನ್ಸಿನ ಚಿಕ್ಕ ಮಕ್ಕಳು. ನನಗೆ ಈ ಥರದ್ದು ಇಷ್ಟ. ಅದೇ ಚಿಕ್ಕ ಮಗಳು ಹಿಡ್ಕೊಂತಾರೆ ಅಂತ. ಚೆನ್ನಾಗಿ ಈ ಸೈಜು ಇದೆಯಲ್ಲ, ನಾರ್ಮಲ್ ಮೀಡಿಯಮ್ ಸೈಜು. ಇದೆಲ್ಲ ಬ್ಲ್ಯಾಕ್ ಇದೆ. ಎಷ್ಟು ಎವಳು ಇವೆಲ್ಲ? ಇದು 250, ಇದು 200, ಇದು 150, ಇದು 450. ಇದೆಲ್ಲ ಒಂದು ಕಲರ್ ಬೇರೆ ನಿಗಿತದ್ರೆ ಒಂದು ಕಲರ್ ಬೇಕು. ಈ ಥರ ಸಣ್ಣದು ಇದೆಲ್ಲ ಹಾಕ್ತಾ ಇದ್ದಾರೆ. ಎಷ್ಟು ಬೇಕು ಇಲ್ಲಿ ಶಾಪ್ಸ್.
ಚಳಿ ಚಳಿ ಚಿನ್ನು ಆ ಕಡೆ ಹೋಗ್ಬೇಕು ಚಿನ್ನು. ಕಡಲೆ ಮಸಾಲ ಕಡಲೆ ಬೇಲ್ ಅವ್ರ ಫೋಟೋ பிடிக்கிறதுக்கு நின்றுக்கிறாரு யார்ட்ட வேணும் வேணான்னு சொல்ல என்ன சேஞ்சா ಖುಷಿ ಬೇಬಿ ಸಿ ಯಾವುದಿದು ಕಾಫಿ ಎಸ್ಟೇಟ್ ಟೀ ಎಸ್ಟೇಟ್. ಸೊ ಇಲ್ಲಿ ಎಂಟ್ರೆನ್ಸ್ ಎಷ್ಟು ಜನ ಸಿಂಗಲ್ಗೆ 20 ರೂಪೀಸ್, ಡಬಲ್ ಆದರೆ 40 ರೂಪೀಸ್ ಕೊಟ್ಟು ಬಂದ್ವಿ. ಖುಷಿ ಖುಷಿ. ಹೆಂಗಿದೆ ಚಿನ್ನ? ಚೆನ್ನಾಗಿದೆ. Now we are going to vacate. ನಮ್ಗೆ ಅನಿಸುತ್ತೆ ಕುಡಿ ಸಾಕಾ? ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಥರ ಇದೆ. ಇಲ್ಲೇ ನಾವು ಹೋಗೋ ರೂಟಲ್ಲಿ ನೋಡಿ ಅಯ್ಯೋ ಚಿನ್ನು ಇದು ಟ್ರೀ ಬೇರೆ ಅಲ್ವಾ? ಈ ಟ್ರೀ ಬೇರೆ ಆ ಟ್ರೀ ಬೇರೆನಾ? ಅಲ್ಲಿ ನಾನು ಹೇಳ್ತಾ ಇರೋದು ಅಲ್ಲಿದೆ ನೋಡಲ್ಲಿ. ಹಾ ಕರೆಕ್ಟ್. ಚಿನ್ನು ಕಾರ್ ಲಾಕ್ ಮಾಡಿದ್ಯಾ? ಹೋಗ್ಬೋದೇನೋ ನೋಡೋಣ. ಸಾಕಾದಾಗಿತ್ತು ಮಾತ್ರ. ಬಟ್ ಆದರೆ ಏನೇ ಯಾವುದೇ ಪ್ಲೇಸ್ಗೆ ಹೋದ್ರೂ ಒನ್ ಟೈಮ್ ಹೋಗ್ಬೋದು ಅಷ್ಟೇ. ನೋಡಿ ನಮ್ಮ ಬಾಸ್ ಈಗ ಊಟಿ ಎಲ್ಲ ನೋಡಿಕೊಂಡು ಹೋಗ್ತಿತ್ತು ಅನಿಸುತ್ತೆ. ಎಲ್ಲ ಪ್ಲೇಸ್ ನೋಡ್ಬಿಟ್ಟು ಹಂಗೆ ಇವಾಗ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಎದುರಿಸ್ಬಿಡ್ರ ಕಾಣಿಸ್ತಿದ್ಯಾ ನೀರು ಕುಡಿಯೋದು? ಎಲ್ಲಿ ಕುಡಿದಿದ್ಯಾ? ನೋಡಲ್ಲಿ ಇಲ್ಲೇ ಬಾಯಾರಿಕೆ ಆಗಿದೆ ಪಾಪ ಅದಕ್ಕೆ.
ನಾನು ಓಕೆಪ್ಪ. ಏನು ಮಾಡ್ತೀಯಾ? ಫೈನಲಿ ಇಲ್ಲಿ ಬಂತು ಟ್ರೀ ಪಾರ್ಕ್ ಅಂತ. ಸೊ ಈ ಟ್ರೀ ಪಾರ್ಕ್ ಎಲ್ಲ ಮುಗಿಸಿ ಇವಾಗ ಇಲ್ಲಿ ನೂಡಲ್ಸ್ ತಿನ್ನೋಣ ಅಂತ ತಿಂತಾ ಇದ್ವಿ. ಚೆನ್ನಾಗಿತ್ತು, ಒಂಥರ ವ್ಯೂ ಮಾತ್ರ ಸಖತ್ತಾಗಿದೆ. ಅದಾದ್ಮೇಲೆ ಖುಷಿ ಏನೋ ತಗೊತಾ ಇದ್ದಾರೆ ವ್ಯೂ ಟ್ರೀ ಪಾರ್ಕ್ದು. ಸೊ ಇಲ್ಲಿ ಆ ಕಡೆ ಎಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ಹೋಗೋ ಒಂದು ರೂಟಲ್ಲಿ ಏನೇನೆಲ್ಲ ಸಿಗುತ್ತೆ ಅದನ್ನು ನೋಡ್ಕೊಂತ ನಾವು ಆ್ಯಕ್ಚುಲಿ ಬರಬೇಕಾದ್ರೆ ಆ ಕಡೆಯಿಂದ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ ರೋಡ್ ಸೈಡು. ಓಕೆನಾ, ಈಗ ಆರಾಮ್ಸೆ ನೋಡ್ಕೊತ ಹೋಗೋದು. ಯಾಕೆ ಅಂದರೆ ಅಲ್ಲಿ ಬುಕ್ ಮಾಡಿದ್ವಿ ಅಲ್ವಾ, ಸೊ ಅದಕ್ಕೂ ಲೇಟ್ ಆಗಬಾರ್ದು. 12 o'clock ಅಷ್ಟೇ ನಾವು ರೀಚ್ ಆಗಿರಬೇಕಿತ್ತು. ಸೊ ಹಂಗಾಗಿ ಈಗ ಮಳೆ ಬಂತು. ಈಗ ನಾವು ಮ್ಯಾಗಿ ತಿಂದ್ವಿ. ಈಗ ತಿಂದರೆ ದೊಡ್ಡ ಮಾಡ್ಕೊಳ್ಳೋದು. ಮತ್ತೆ ಅಲ್ಲಿ ಎಲ್ಲೂ ಫಾರೆಸ್ಟಲ್ಲಿ ಎಲ್ಲಿ ನಿಲ್ಲಿಸ್ತೀಯಾ? ಟಿಶ್ಯೂ ಕೂಡ ಇದ್ರು, ಒಂದು ಬಟ್ಟೆ ಅಲ್ಲೇ ಇದೆ ನೋಡು. ತೊಳ್ಕೊಳಕ್ಕಾಗಲ್ಲ ಇದಲ್ಲ. ಎರಡೆರಡು ಕೆಲಸ ಮಾಡಿದ್ರೆ ಹಿಂಗೆ ಆಗೋದು. ಈ ವಿಡಿಯೋ ಹಿಂಗೆ ಇಟ್ಕೊಂಡಿದ್ರನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನಾನು ಅದಕ್ಕೆ ಎಷ್ಟೊಂದೊಂದು ವೀಡಿಯೋಸ್ ಎಲ್ಲ ಮಾಡಿರ್ತೀನಿ, ಕೆಲವೊಂದೊಂದು ಅದು ಯಾವುದೂ ನಾನು ಅಪ್ಲೋಡೇ ಮಾಡ್ತಾಯಿಲ್ಲ. ಯಾಕೆಂದರೆ ಅದನ್ನ ಇಟ್ಟಿಲ್ಲ ಮಾಡಿ ಅದನ್ನು ಕಳಿಸಿ ತುಂಬ ಟೈಮ್ ಬೇಕು. ಅದೇ ಬರೀ ಅದೊಂದೇ ಮಾಡ್ತಾರೆ ಅಂದರೆ ಆರಾಮಾಗಿ ಮಾಡ್ಬೋದು. ನನಗೆ ಆಗಲ್ಲ, ಅದೊಂದೇ ಮಾಡೋಕ್ಕಾಗತ್ತಾ? ನಾನು ಅಲ್ಲಿ ಹೋಗ್ಬೇಕು, ಅಲ್ಲಿ ಓದ್ಕೊಬೇಕು. ಆಮೇಲೆ ರಿಸರ್ಚ್ ನಮ್ಮ ಮ್ಯಾಮ್ ಕೇಳ್ತಾರೆ, ರಿಸರ್ಚ್ ಪೇಪರ್ ಆಗಿದೆಯಾ ಅಂತ. ನಾನು ಪ್ಲಾಗರಿಸಮ್ ಚೆಕ್ಕಿಗೆ 2 times ಕೊಟ್ಟಿದ್ದೀನಿ. ಒಂದ್ಸರಿ 26 ಮಂತು, ಒಂದ್ಸರಿ 17 ಮಂತು. ಈಗ ಟ್ರಿಪ್ಪಿಗೆ ಬಂದಿದ್ದೀನಿ. ಮತ್ತೆ ಇನ್ನೊಂದು ಯಾಕಂದ್ರೆ ಒಂದೇ ಸತಿ ಬೆಳ್ಕೊಂಡ್ಬಿಡ್ತೀನಿ ಈಗ. ಮಳೆ ಸ್ಟಾರ್ಟು. ಮತ್ತೆ ಮಾಪಾಕ್ತೀನಿ, ಮತ್ತೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಇಲ್ಲಿ ಹೆವಿ ಇದೆ ಕರ್ವ್ಸ್ ಎಲ್ಲ. ಅದು ಅಲ್ಲದೆ ಅಲ್ಲಿರೋ ಅಷ್ಟು ಡೀಪ್ ಕರ್ವ್ಸ್ ಎಲ್ಲ ಇಲ್ಲ. ಇದು ಸಕ್ಕತ್ತಾಗಿದೆ. ಒಂದು ನಿಮಿಷ ನೋಡು, ಮತ್ತೆ ಈ ಕಾಣುತ್ತೆ ಬುಷಸ್ ಎಲ್ಲ ಕವರ್ ಆಗಿ ಡಾರ್ಕ್ ಇರುತ್ತೆ. ಸಡನ್ ಬಿಸಿಲು ನೋಡಿಲಿ. ಬಟ್ ಇಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ರೆ ನೀಲಗಿರಿ ಟ್ರೀಸು ಇಲ್ಲ, ಆಮೇಲೆ ಪೈನಿ ಟ್ರೀಸು ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಮತ್ತೆ ಈ ತರ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಲ್ಲ ಕಡೆ. ಘಾಟ್ ಸೆಕ್ಷನ್ ಹಾಳಾಗೋಗ್ಲಿ. ಆವಾಗಲೇ ನೋಡಿದೆ ಡೀಪ್ ಇತ್ತು. ಇಲ್ಲೂ ಅಷ್ಟೇ ಆಟೆ ಬೈಕ್ ಬಂದ್ಬಿಡ್ತು ಒಂದೇ ಸತಿ ಖುಷಿ. ಅವಾಗಿಂದ ಇಲ್ಲ ಬಿಡು ಅದೇ ಕಷ್ಟ ಇತ್ತು, ಈಗ ಏನಿಲ್ಲ ಅಂತ ಬಂದೆ. ಈಗ ಯಪ್ಪ ನಾನು ವಿಡಿಯೋ ಮಾಡಕ್ ನನಗೆ ನೋಡಕ್ಕಾಗಿಲ್ಲಪ್ಪ. ಏನೋ ಬೇಡ, ಬೇಗ ಸ್ವಲ್ಪ ಮನೆಗೆ ರೀಚ್ ಆಗ್ಬೇಕು ನಾನು. ಇಲ್ಲಿ ನಂಗೆ ಈ ಕೋರ್ಸ್ ಎಲ್ಲ ಮುಗಿಸ್ಬಿಟ್ರೆ ನಂಗೆ ಸಾಕು ಅಷ್ಟೇ. ಆದ್ರೆ ಇದು ಏನು ಅಂತಂದ್ರೆ ಏನ್ ಹೇಳೋದು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಹಂಗಿದೆ ಇದು. ಅಯ್ಯೋ, ಒಂದೊಂದ್ಸತಿ ಖುಷಿ ಆಗುತ್ತೆ, ಒಂದೊಂದ್ಸತಿ ಭಯ ಆಗುತ್ತೆ, ಒಂದೊಂದ್ಸತಿ ಟೆನ್ಷನ್ ಆಗ್ಬಿಡುತ್ತೆ. ಪಾಪ ಫಸ್ಟ್ ಮನೆಗೆ ಹೋಗ್ಬಿಡೋಣಪ್ಪ ನನಗೆ ಅಂತ ಅನ್ಸತ್ತೆ, ಅಷ್ಟು ಅನ್ಸುತ್ತೆ. ಆಕ್ಚುಲಿ ನಾವು ತುಂಬಾ ಎಂಜಾಯ್ ಮಾಡ್ತಾ ಇರೋದು ಅಂದ್ರೆ ಈ ಟ್ರಾವೆಲಿಂಗ್ ನಾವು ಮಾಡ್ತಾ ಇದೀವಲ್ಲ, ಇದ್ರಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇರೋದು. ಎಲ್ಲ ಒಟ್ಟೊಟ್ಟಿಗೆ ಖುಷಿ, ನಗು, ಭಯ, ಟೆನ್ಷನ್. ನನಗೆ ಆಕ್ಚುಲಿ ಖುಷಿನೇ ಯಾವಾಗ್ಲೂ. ನನಗೆ ಆ ಕಡೆ ನೋಡಂಗಿಲ್ಲ, ಈ ಕಡೆ ನೋಡಂಗಿಲ್ಲ. ಯಪ್ಪ. ಆಮೇಲೆ ಯಾವ ಫಾರೆಸ್ಟ್ ಅದು? ಬಂಡೀಪುರ
ಮತ್ತೆ ರಿಟರ್ನ್ ಹಂಗೆ ಹೋಗಿದ್ರೆ ಬೇಗ ಹೋಗ್ತಾ ಇದ್ವಿ, ರೀಚ್ ಆಗ್ತಾ ಇದ್ವಿ. ಇವಾಗ ಅಲ್ಲಿ ಆ ಒಂದು ರೋಡ್ನ ಕ್ಲೋಸ್ ಮಾಡಿದ್ದಾರೆ, ಬಿಡ್ತಾ ಇಲ್ಲ ಇಲ್ಲಿಂದ ಹೋಗೋರಿಗೆ. ಹಾಗಾಗಿ ಎಲ್ಲರೂ ಇವಾಗ ಈ ಕಡೆ ಟರ್ನ್ ಆಗಿ ಬರ್ತಾ ಇದೀವಿ. ಯಾವ ಕಡೆ ಇದು? ಗುಂಡ್ಲುಪೇಟೆ ಮೈನ್ ರೋಡೇ. ಅದಾದ್ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಹೋಗಲ್ಲ, ಯಾವುದಕ್ಕೆ, ನೀಲಗಿರಿ ಫಾರೆಸ್ಟಿಗೆ ಹೋಗಲ್ಲ. ಬಟ್ ಇದು ಸ್ವಲ್ಪ ಕೇರಳ ಬಾರ್ಡ್ರಿಗೆ ಹೋಗಿ ಬರುತ್ತೆ. ಇದು ಸುಲ್ತಾನ್ ಬತ್ತೇರಿ ಆ ಕಡೆ ಆ ಥರ ಹೋಗಿ ಬರುತ್ತೆ. ಇದು ಸುಲ್ತಾನ್ ಬತ್ತೇರಿ ಆ ಕಡೆ ಸೈಡ್ ಹೋಗಿ ಬರುತ್ತೆ. ಬಟ್ ಇನ್ನೊಂದೇನು ಅಂದ್ರೆ ಇದು ಹೆವಿ ಲಾಂಗ್ ಆಯ್ತು ಜರ್ನಿ. ಪಾಯಿಂಟ್ ಅಂತ, ನೀಡ್ಲಿ ರಾಕ್ ಪಾಯಿಂಟ್ ಅಂತ ಅದು. ಇನ್ನೊಂದೇನು ಅಂತಂದ್ರೆ ಈ ಕಡೆಯಿಂದ ಹೋಗ್ತಾನು ರಿಟರ್ನ್ ಈ ಕಡೆಗೆ ನಾವು ಈಗ ಹೋಗ್ತಾ ಇದೀವಲ್ಲ, ಕೇರಳ ಬಾರ್ಡರ್ನ ಟಚ್ ಮಾಡ್ಕೊಂಡು ಈ ಕಡೆ ಬರ್ತೀವಿ ಅಂದ್ರಲ್ಲ, ಇಲ್ಲೂ ಅಷ್ಟೇ ನೋಡೋ ಅಂತ ಪ್ಲೇಸಸ್ ಜಾಸ್ತಿನೇ ಇದೆ. ಅಲ್ಲಾದ್ರೆ ಬರೋ ಪ್ಲೇಸ್ ಒಂಥರ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಬಟ್ ಇಲ್ಲಿ ವಿಸಿಟಿಂಗ್ ಪ್ಲೇಸಸ್ ಟ್ರೀ ಪಾರ್ಕ್ ಇದೆ, ಮತ್ತೆ ಇನ್ನೊಂದೇನೋ ದೊಡ್ಡ ಬೆಟ್ಟ ಪೀಕ್ ಇದೆ ಆ ಕಡೆಯಿಂದ ಬರ್ತಾ. ಮತ್ತೆ ಜರಿ ಇದೆ, ಕವರ್ ಟ್ರೀಸ್. Awesome. What is this place called? This is Howrah. Wow, crazy ಅಲ್ಲ? ಏನ್ ಮರ ಚಿನ್ನು, ನೈಸ್ ಇದೆ ಇದು, ನೈಸ್ ಮರ ಇದು. ನೋಡಲ್ಲಿ ಬ್ರಾಂಚಸ್ ಮೇಲಷ್ಟೇ, ಅಲ್ಲಿ ಫುಲ್ ಒಂದು ಬಂಡೆ. ಕಣ್ ತುಂಬ ಹೋಯ್ತು ನನಗೆ. ಅಲ್ಟಿಮೇಟು. ಇನ್ನೊಂದೇನ್ ಸಜೆಷನ್ ಅಂದ್ರೆ ಎಷ್ಟೇ ದೂರ ಆದ್ರೂ ಇಲ್ಲಿ ಬಂದ್ಬಿಟ್ಟು ಹೋಗ್ಬಿಡಿ. ಅವಾಗಿಂದ ಬೈಕೊಂತ ಇದ್ದೆ ಆಕ್ಚುಲಿ. ಇಲ್ಲಿಂದ ಈ ಕಡೆಯಿಂದ ಬಂದು ಹೋದ್ರು ಸಾಕು. ಇದೆಲ್ಲದು ಒಂಥರ ವಿಸಿಟಿಂಗ್ ತರನೇ ಪ್ಲೇಸಸ್. ಇದು ಪಿಕಾಕ್ ಆಯ್ತು. ಇದು ಪಿಕಾಕ್. ಏನು ಕುಕ್ಕಲ್ವಾ ಅದು? ಮೊಬೈಲ್ ಕುಕ್ಕಲ್ವಾ? ವೆಲ್ಕಮ್ ಟು ಕರುನಾಡು. ಚೆನ್ನಾಗಿತ್ತು. ನ್ಯಾಚುರಲ್ ಆಗಿ ನಾವು ಏನೇ ನೋಡಿದ್ರು ಅದೆಲ್ಲ ಚೆನ್ನಾಗಂತ ಫೀಲ್ ಆಗುತ್ತೆ. ಆದ್ರೂ ಇಲ್ಲೆಲ್ಲ ಹೆಂಗಿರ್ತಾರಪ್ಪ ಊಟಿಗೆಲ್ಲ ಪ್ಲೇಸಲ್ಲಿ ಅಲ್ವಾ? ಏನು ಶಾಪ್ಸ್ ಎಲ್ಲ ಹತ್ರದಲ್ಲೇ ಇರಲ್ಲ. ಎಲ್ಲೋ ಹಿಂಗೆ ಹೋಗಿ ತಗೊಂತಾರೋ. ನಾವಂತೂ ನಮ್ಮ ಮನೆಯಲ್ಲಿ ಹಿಂಗೆ ಅಂದರೆ ಒಂದು ಅರ್ಧ ಗಂಟೆ ಒಂದ್ಸತಿ, 1 ಗಂಟೆಗೆ ಒಂದ್ಸತಿ ಅಂದರೆ ತಗೊಂಡು ಬರ್ತಾ ಇರ್ತೀವಿ. ಹೋದ್ರೆ ಫುಲ್ ಎಲ್ಲ ಶಾಪ್ ಮಾಡ್ಕೊಂಡು ಆಮೇಲೆ ಒಂದು 6 ತಿಂಗಳು ಆಚೆನೇ ಹೋಗಲ್ಲ ಅವ್ರು, ಅಲ್ಲೇ ಊಟಿಲೇ. Good.